ನಮಸ್ಕಾರ ಎಲ್ರಿಗೂ. ಹೊಸಬರು ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಹಾಗೆ ಒಂದು ಲೈಕ್ ಕೊಡಿ. ನಾನು ಹಾಕೋ ವಿಡಿಯೋಯಿಂದ ನಿಮಗೆ ಉಪಯೋಗ ಇದೆ ಅನಿಸಿದ್ರೆ ಬೇರೆಯವ್ರಿಗೂ ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತು ಸೋಮವಾರ, ಆಗಸ್ಟ್ ತಿಂಗಳು, ಅಂದರೆ 3ನೇ ತಾರೀಕು. ಇವತ್ತು ಕೊರಿಯರ್ ಹಾಕೋದಿದೆ, ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ಬೇಗನೆ 7 ಗಂಟೆಗೆ ಬಂದಿದ್ದೀನಿ. ಮನೆ ಕೆಲಸ ಅಂದರೆ ಮಾಮೂಲಿ ಬೆಳಗ್ಗೆ ಎದ್ದ ತಕ್ಷಣ ಬಾಗಿಲೆಲ್ಲ ತೊಳೆದು ರಂಗೋಲಿ ಇಟ್ಟು ಇನ್ನು ಮನೆ ಕಸ ಗುಡಿಸಿ ಸ್ವಲ್ಪ ಸ್ಟವ್ ಎಲ್ಲ ಕ್ಲೀನ್ ಮಾಡಿ ನಾನು ಟೀ ಎಲ್ಲ ಮಾಡ್ಕೊಂಡು ಕುಡಿದ್ಬಿಟ್ಟು ಗಾರ್ಡನಿಗೆ ಬಂದಿದ್ದೀನಿ 7 ಗಂಟೆಗೆ. ಗಿಡ ಪ್ಯಾಕ್ ಮಾಡೋದಿದೆಯಲ್ಲ, ಹಾಗಾಗಿ ಬಂದಿದ್ದೀನಿ. ಗಾರ್ಡನಿಗೆ ಬಂದು ಗಿಡಗಳನ್ನ ಮುಟ್ಟಿ ನಮಸ್ಕಾರ ಮಾಡಿಕೊಂಡು ಆಮೇಲೆ ನಾನು ಗಿಡ ಪ್ಯಾಕ್ ಮಾಡೋದಕ್ಕೆ ಕುತ್ಕೊಳ್ಳೋದು. ಯಾಕೆ ಗಿಡಗಳನ್ನ ಮುಟ್ಟಿ ನಾನು ನಮಸ್ಕಾರ ಮಾಡ್ಕೋತೀನಿ ಅಂದರೆ, ಗಿಡಗಳು ನಮಗೆ ದೇವ್ರ ಸಮಾನ. ದೇವ್ರು ಕೊಟ್ಟಿರೋ ನಮ್ಮದು ತುತ್ತಿನ ಚೀಲ ತುಂಬಿಸ್ತಿರೋದೇ ಗಿಡಗಳು. ಹಾಗಾಗಿ ನನಗೆ ಗಿಡ ಅಂದರೆ ತುಂಬಾ ಪ್ರಾಣ. ಅದರಲ್ಲೂ ನಾನು ಗಿಡಗಳಿಗೆ ಅಂದರೆ ಪ್ರಾಮುಖ್ಯತೆನ ಜಾಸ್ತಿ ಕೊಡ್ತೀನಿ. ಜಾನಿ ಗಿಡಗಳೇ ನನ್ನ ಪ್ರಪಂಚ. ಇನ್ನು ಸೋಮವಾರ ನಾನು ಕೊರಿಯರ್ ಹಾಕಿದ್ನಲ್ಲ, ಅಂದರೆ ಆಗಸ್ಟು 3ನೇ ತಾರೀಕಲ್ಲಿ ಕೊರಿಯರ್ ಹಾಕಿದ ಗಿಡಗಳೆಲ್ಲ ನೋಡಿ ಯಾವ ರೀತಿ ಸೇಫಾಗಿ ಹೋಗಿದೆ. ಇನ್ನು ಕೆಲವರು ನನಗೆ ಫೋನ್ ಮಾಡಿ ಕೇಳ್ತಾ ಇದ್ರಿ, ನಿಮ್ಮ ಕೊರಿಯರ್ ಯಾವ ಥರ ಇರುತ್ತೆ, ಗಿಡಗಳು ಸೇಫಾಗಿರುತ್ತಾ, ಮತ್ತು ಕೊರಿಯರ್ ಮಾಡಿದ್ಮೇಲೆ ಗಿಡ ಅದು ಹೆಲ್ದಿಯಾಗಿರುತ್ತೆ ಅಂತ ಎಲ್ಲ ಕೇಳ್ತಾ ಇದ್ರಿ. ನೋಡಿ, ನಿಮಗೆ ಉತ್ತರ ಸಿಕ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಇವೆಲ್ಲ ವೈಟ್ ಡಬಲ್ ಪೇಟಲ್ಲೂ ಇದೆ, ಮತ್ತು ತುಂಬ ಬೇರೆ ಬೇರೆ ರೇರ್ ಕಲರ್ಗಳು ಸಹ ಇದೆ. ಕೆಲವೊಂದು ಗಿಡದಲ್ಲಿ ಹೂಗಳು ಬಿಟ್ಟಿದೆ. ನಿಮಗೆ ಅನ್ನಿಸ್ತಾ ಇರ್ಬೋದು, ಹೆಚ್ಚಿಗೆ ಹೇಳೋವಂಥದ್ದು ಏನೂ ಇಲ್ಲ ಅಂತ ಅಂದ್ಕೊತೀನಿ. ನಿಮ್ಮ ಡೌಟು ಕ್ಲಿಯರ್ ಆಯಿತು ಅಂತಲೂ ಸಹ ಅಂದ್ಕೊತೀನಿ. ಇನ್ನು ನೋಡಿ, ಪಾಟ್ಗಳು ಅಷ್ಟೇ, ಪಾಟ್ಗಳೂ ಸೇಫಾಗಿ ಹೋಗಿದೆ. ನಿಮಗೆ ಗಾರ್ಡನ್ಗೆ ಬೇಕಾದಂತಹ ಪಾಟ್ ಆಗಿರ್ಬೋದು, ಗಿಡಗಳಾಗಿರ್ಬೋದು, ಗೊಬ್ಬರ ಆಗಿರ್ಬೋದು, ಮತ್ತು ತರಕಾರಿ ಬೀಜ, ಸೊಪ್ಪಿನ ಬೀಜ, ಇದೆಲ್ಲನೂ ಸಹ ನಮ್ಮ ಹತ್ರ ಸಿಗುತ್ತೆ. ಬೇಕಿತ್ತು ಅಂದರೆ ನೀವು ನಂಬರ್ ಇರುತ್ತೆ, ಅದಕ್ಕೆ ವಾಟ್ಸಪ್ ಮಾಡಿ ಬುಕ್ ಮಾಡ್ಕೋಬೋದು. ಕೆಲವೊಂದು ಕೊರಿಯರ್ ಹಾಕೋಕ್ಕೆ ಆಗಲಿಲ್ಲ, ಟೈಮ್ ಆಗೋಗ್ಬಿಡ್ತು, ಹಾಗಾಗಿ ಹಾಕಿಲ್ಲ. ಇವೆಲ್ಲ ನಾಳೆ ಕೊರಿಯರ್ ಮಾಡಬೇಕು. ನೋಡಿ, ಎಲ್ಲ ರಟ್ಟುಗಳೆಲ್ಲ ಇಲ್ಲೇ ಇಟ್ಟಿದ್ದೀನಿ. ಈ ಗಿಡಗಳು ಯಾವುದು ಮಣ್ಣೆಲ್ಲ ತೆಗೆದಿಲ್ಲ, ಪಾಟ್ ಸಮೇತನೇ ಹಾಗೆ ಇದ್ದಾವೆ. ನಾಳೆ ಕೊರಿಯರ್ ಮಾಡಿದ್ರು ಆಗುತ್ತೆ ಅಂದ್ಬಿಟ್ಟು ಹಾಗೆ ಇಟ್ಟಿದ್ದೀನಿ. ಕೊರಿಯರ್ ಆಫೀಸ್ ಹತ್ರನೇ 8:45. ಇನ್ನು ಅಲ್ಲಿಂದ ಮನೆಗೆ ಬಂದು ತುಂಬ ಅಂಡಿದ್ದಂತಹ ರಟ್ಟೆಲ್ಲ ಕ್ಲೀನ್ ಮಾಡಿದ್ದಾಯಿತು. ನಮ್ಮ ಮನೆಯವರು ಅಡುಗೆ ಮನೆಗೆ ಬಂತು ಅಂದರೆ ಅಡುಗೆ ಮನೆ ನೋಡೋಕ್ಕಾಗಲ್ಲ, ಆ ರೀತಿ ಮಾಡಿಕ್ಕಿದ್ದಾರೆ. ನೋಡಿ, ಇಲ್ಲಿ ಟೀ ಮಾಡೋಕ್ಕೆ ಅಂತ ಸ್ಟವ್ ಮೇಲೆಲ್ಲ ಹೆಂಗೆ ಅದು ಮಾಡಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಬೇಕು. ಟೈಮ್ ಇವಾಗ ಅಲ್ಲೇ 10:30 ಆಗಿದೆ. ನೋಡಿ, ಅಲ್ಲಿ ಟೈಮು 10:30 ಆಗಿದೆ. ಇನ್ನೂ ಊಟ ಆಗಿಲ್ಲ ನಂದು. ಅಡುಗೆ ಮನೆ ಎಲ್ಲನೂ ನೋಡಿ ಹರಡಿಕ್ಕಿದ್ದಾರೆ. ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನು. ನೋಡಿ, ಸಿಂಕಲ್ಲಿ ಒಂದಷ್ಟು ಪಾತ್ರೆ ಹಾಕಿದ್ದಾರೆ ನಮ್ಮ ಮನೆಯವರು. ಇಷ್ಟೊತ್ತು ಪ್ಯಾಕ್ ಮಾಡಿ ಕಣ್ಣೇ ಬಿಡೋಕ್ಕಾಗ್ತಾಯಿಲ್ಲ ನನಗೆ, ಸರಿಗೆ ನಿದ್ದೆನೇ ಇಲ್ಲ. ಹಂಗಾಗಿ ಪ್ಯಾಕ್ ಮಾಡಿ ಕೊರಿಯರ್ ಹಾಕಿ ಬಂದು ಕೊರಿಯರ್ ಆಫೀಸ್ ಹತ್ರನೇ 8:30 8:45 ಆಗೋಗಿತ್ತು. ಬಂದು ಸ್ವಲ್ಪ ಅದು ಬಿಲ್ಲೆಲ್ಲ ಕಳಿಸಿ, ಮತ್ತು ನಾಳೆನೂ ಪ್ಯಾಕಿಂಗ್ ಇದೆ ನನಗೆ. ಹಾಗಾಗಿ ನಾಳೆಯಿಂದ ಬಿಲ್ಲೆಲ್ಲ ಕಳ್ಸೋಕ್ಕಾಗೋದಿಲ್ಲ ಅಂತ ಅಂದ್ಬಿಟ್ಟು ಇವಾಗೆ ಬಿಲ್ಲೆಲ್ಲ ಕಳಿಸಿದ್ದೀನಿ. ಮತ್ತು ತುಂಬ ಜನಕ್ಕೆ ಕೊರಿಯರ್ ಚಾರ್ಜೂ ಜಾಸ್ತಿ ಆಗಿದೆ. ಯಾಕೆಂದರೆ ಈ ವಾರದಲ್ಲಿ ಎಲ್ರಿಗೂ ಪಾಟ್ ಸಮೇತನೇ ಕಳಿಸಿದ್ದೀನಿ. ಹಂಗಾಗಿ ಕೊರಿಯರ್ ಚಾರ್ಜ್ ಜಾಸ್ತಿ ಆಗಿದೆ. ಕೆಲವರು ಹಾಕಿದ್ದಾರೆ, ಇನ್ನು ಕೆಲವರು ಹಾಕಿಲ್ಲ. ನಾಳೆ ಹಾಕ್ತಾರೆ, ನಾನು ನೋಡಬೇಕು. ಮತ್ತು ಇನ್ನು ನೋಡಿ, ಇವಾಗ ಇದೆಲ್ಲ ಕ್ಲೀನ್ ಮಾಡಿ ನಾನು ಊಟ ಮಾಡಿ ಮಲ್ಕೋಬೇಕು. ಆಲೇ ಟೈಮ್ ಎಷ್ಟು 10:30 ಆಯಿತು. ನೋಡಿ, ಕಣ್ಣು ಬೇರೆ ನೋವ್ತದೆ, ಸರಿಗೆ ನಿದ್ದೆ ಇಲ್ಲ. ಕೆಲಸ ತುಂಬಾ ಕೆಲಸ, ಏನು ಮಾಡೋಕ್ಕಾಗಲ್ಲ. ಫಸ್ಟ್ ಇದೆಲ್ಲ ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ಕ್ಲೀನ್ ಮಾಡಿ ಆಮೇಲೆ ಊಟ ಮಾಡಿ ಮಲ್ಕೋಬೇಕು. ವಿಡಿಯೋ ನಾಳೆನೂ ಹಾಕೋಕ್ಕಾಗೋದಿಲ್ಲ, ಯಾಕೆಂದರೆ ತುಂಬಾ ಕೆಲಸ ಇದ್ದಾಗ ನನಗೆ ವಿಡಿಯೋ ಎಡಿಟ್ ಮಾಡೋಕ್ಕೆ ಟೈಮ್ ಸಿಗೋದಿಲ್ಲ. ಇವಾಗ ನೋಡಿ, ಇಷ್ಟೊತ್ತಾಯಿತು. ಇನ್ನು ಬೆಳಗ್ಗೆ ಮತ್ತೆ ಗಿಡಗಳು ಪ್ಯಾಕಿಂಗ್ ಮಾಡಬೇಕು. ಹಾಗಾಗಿ ಇನ್ನೆಲ್ಲಿ ವಿಡಿಯೋ ಹಾಕೋಕ್ಕೆ ಆಗ್ತಾಯಿಲ್ಲ. ನೋಡೋಣ, ಬುಧವಾರ ಏನಾದರೂ ವಿಡಿಯೋ ಹಾಕಬೇಕಷ್ಟೆ. ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡೋ ಅಷ್ಟರೊಳಗೆ ನೋಡಿ 11 ಗಂಟೆ ಆಯಿತು. ನಾನಿವಾಗ 11 ಗಂಟೆಯಲ್ಲಿ ಊಟ ಮಾಡ್ತಾಯಿದ್ದೀನಿ. ನೋಡಿ, ಹಾಗಲಕಾಯಿ ಗೊಜ್ಜು ಮತ್ತು ಸ್ವಲ್ಪ ಅನ್ನ ಇತ್ತು. ಅನ್ನ ಬೆಳಗ್ಗೆದೇ ಇತ್ತು, ಅಂದರೆ ಬೆಳಗ್ಗೆ ಎಲ್ಲ ಮಧ್ಯಾಹ್ನ ಮಾಡಿದ್ವಲ್ಲ, ಅದೇ ಇತ್ತು. ಹಂಗಾಗಿ ನಮ್ಮನೆಯವರು ಜಾನಿ ಊಟ ಮಾಡಿ ಮಲ್ಕೊಂಡಿದ್ದಾರೆ. ಇನ್ನು ನಾನು ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಇವಾಗ ಊಟ ಮಾಡಿ ವಿಡಿಯೋ ಎಡಿಟ್ ಮಾಡಿ ಮಲಗೋ ಅಷ್ಟರೊಳಗೇ 1 ಗಂಟೆ ಆಗುತ್ತೆ. ಯಾವ ಥರ ಇತ್ತು ನೋಡಿ ಅಡುಗೆ ಮನೆ, ಇವಾಗ ಯಾವ ಥರ ಇದೆ ನೋಡಿ. ಎಲ್ಲ ಪಾತ್ರೆ ಎಲ್ಲ ತೊಳೆದು ಕ್ಲೀನಾಗಿ ಎಲ್ಲ ಜೋಡಿಸಿದ್ದೀನಿ. ಆದರೂ ನಮ್ಮ ಮನೆಯವರು ಹೆಲ್ಪ್ ಮಾಡ್ತಾರೆ ಪಾಪ. ನಾವು ಪ್ಯಾಕ್ ಮಾಡ್ತಾಯಿದ್ರೆ ಅವರು ಟೀ ಕಾಫಿ ಮಾಡಿಕೊಡೋದು ಈ ಥರ ಎಲ್ಲ ಮಾಡ್ತಾರೆ. ಅವ್ರ ಕೈಲಾಗಿದ್ದು ಮಾಡ್ತಾರೆ. ಏಕೆಂದರೆ ಅವ್ರಿಗೂ ಹಾರ್ಟ್ ಆಪ್ರೇಷನ್ ಆಗಿದೆ, ಹೆಚ್ಚು ಭಾರ ಎಲ್ಲ ಎತ್ತಂಗಿರಲ್ಲ, ಮತ್ತು ಹೆಚ್ಚು ಕೆಲಸ ಮಾಡೋಕ್ಕಾಗೋದಿಲ್ಲ. ಹಾಗಾಗಿ ಎಲ್ಲ ಜವಾಬ್ದಾರಿ ನನ್ನ ಮೇಲೇ ಇದೆ. ಈಗ ಒಂದು ಬಿಲ್ಡಿಂಗ್ ನಿಲ್ಲಬೇಕು ಅಂದರೆ ಪಿಲ್ಲರ್ ಯಾವ ರೀತಿ ಮುಖ್ಯನೋ ಆ ರೀತಿಯೇ ಒಂದು ರೀತಿ ನಾನು ನಮ್ಮ ಮನೆಗೆ ಪಿಲ್ಲರ್ ಅಂತಲೇ ಹೇಳ್ಬೋದು. ನೋಡಿ, ಬೇಸನಲ್ಲಿ ಇಟ್ಟಿದ್ದೀನಿ.
ಕ್ಲೀನ್ ಮಾಡ್ಕೋಬೇಕು. ನಂದು ಊಟ ಎಲ್ಲ ಆಯಿತು, ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆಯಲ್ಲೆಲ್ಲ ಜೋಡಿಸಿ ನೋಡಿ, ಎಲ್ಲ ಜೋಡಿಸಿ ಎಲ್ಲ ಕ್ಲೀನ್ ಮಾಡಿದ್ದೀನಿ ನೋಡಿ, ಕ್ಲೀನ್ ಮಾಡಿದ್ದೀನಿ. ಇವಾಗ ವಿಡಿಯೋ ಎಡಿಟ್ ಮಾಡಬೇಕು. ವಿಡಿಯೋ ಎಡಿಟ್ ಮಾಡಿ ಇವಾಗಲೇ ಟೈಮು 11:30 ಆಯಿತು. ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು. ಇದು ಮಂಗಳವಾರದ್ದು ಪ್ಯಾಕಿಂಗ್ ವಿಡಿಯೋ. ಅಂದರೆ ಸೋಮವಾರ ಸ್ವಲ್ಪ ಗಿಡಗಳೆಲ್ಲ ಉಳಿದಿತ್ತಲ್ಲ, ಮತ್ತು ಇನ್ನು ಬುಕ್ ಆಗಿರೋ ಗಿಡಗಳು ಇತ್ತು, ಅದನ್ನು ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇವರು ಜಾಸ್ತಿ ಗಿಡಗಳನ್ನ ಬುಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಪಾಟ್ ಸಮೇತನೇ ಇದೆ, ಯಾವುದ್ರಲ್ಲೂ ಮಣ್ಣು ತೆಗೆದಿಲ್ಲ ನಾನು. ಪಾಟ್ ಸಮೇತನೇ ಪ್ರತಿಯೊಂದು ಗಿಡನೂ ಪಾಟ್ ಸಮೇತನೇ ಕಳಿಸಿದ್ದೀನಿ. ಹಂಗಾಗಿ ಅದು ಜಾಸ್ತಿ ಆಗಿದೆ. ಅಂದರೆ ಇದು ರಟ್ಟಲ್ಲಿ ನಾವು ಪ್ಯಾಕ್ ಮಾಡಿ ಒಂದು 5 ಪ್ಯಾಕ್ ಏನೋ ಆಗಿದ್ದಾವೆ. ಅವೆಲ್ಲ ಪ್ಯಾಕ್ ಮಾಡಿ ನಾವು ಈ ಥರ ಬಳ್ಳಾರಿಗೆ ಪ್ಯಾಕ್ ಮಾಡಿರೋದು ನಾವು. ಅಂದರೆ ಅದನ್ನು 5 ಪ್ಯಾಕ್ ಮಾಡಿದ್ದೀವಿ. 5 ಪ್ಯಾಕೂ ಅದು ಸಿಂಗಲ್ ಆಗಿ ಹಾಕಿದ್ರೆ ಅದು ಕೊರಿಯರ್ ತಲುಪೋದು ಕಷ್ಟ ಆಗುತ್ತೆ ಅಂದ್ಬಿಟ್ಟು ನಾವು ಈ ಥರ ಪ್ಲ್ಯಾನ್ ಮಾಡಿ ಚೀಲದಲ್ಲಿ ಹಾಕ್ಬಿಟ್ಟು ಎಲ್ಲನೂ ಒಟ್ಟಿನಲ್ಲಿ ಹಾಕಿ ಅದು ಚೀಲ ಎಲ್ಲನೂ ನೀಟಾಗಿ ಹೊಲ್ದಿದ್ದೀವಿ. ಈ ಥರ ಜಾಸ್ತಿ ಪ್ಯಾಕ್ ಇತ್ತು ಅಂದರೆ ನಾನು ಮೊದಲೇ ಅವರಿಗೆ ವೀಡಿಯೋ ಮಾಡಿ ಕಳಿಸಿರ್ತೀನಿ. ಯಾಕೆಂದರೆ ಅವ್ರಿಗೆ ಕೊರಿಯರ್ ತಗೊಳ್ಳೋವಾಗ ಕಷ್ಟ ಆಗಬಾರ್ದಲ್ಲ, ಅವ್ರಿಗೆ ಗೊತ್ತಾಗಬೇಕಲ್ವ ಎಷ್ಟಿದೆ ಏನು ಅಂತ ಗೊತ್ತಾಗಬೇಕಲ್ಲ. ಈಗ ಅಕಸ್ಮಾತ್ ಒಂದು ಕೊಟ್ಟು ಅವರು ಒಂದು ಕೊಟ್ಟಿಲ್ಲ ಅಂದರೆ ಸಮಸ್ಯೆ ಆಗಬಾರ್ದು ಅಂತ ನಾನು ಫಸ್ಟೇ ಈ ಥರ ವೀಡಿಯೋ ಮಾಡಿ ಅವರಿಗೆ ಕಳಿಸಿರ್ತೀನಿ. ನಿಮ್ಮ ಕೊರಿಯರ್ ಇಷ್ಟಿರುತ್ತೆ ಅಂತ ತಿಳಿಸಿರ್ತೀನಿ. ನಿನ್ನೆ ಸೋಮವಾರನೂ ಸ್ವಲ್ಪ ಕೊರಿಯರೆಲ್ಲ ಹಾಕಿದ್ವಿ, ಇವತ್ತು ಇನ್ನೂ ಸ್ವಲ್ಪ ಇತ್ತು. ಹಂಗಾಗಿ ಅದನ್ನು ಸ್ವಲ್ಪ ಎಲ್ಲನೂ ಇವತ್ತು ಕೊರಿಯರ್ ಹಾಕೋಣ ಅಂದ್ಬಿಟ್ಟು ಎಲ್ಲ ಪ್ಯಾಕ್ ಎಲ್ಲ ಮಾಡಿ ಆಯಿತು. ಇನ್ನು ನಮ್ಮ ಮನೆಯವರು ತೊಗೊಂಡೋಗಿ ಅಲ್ಲಿ ಗಾಡೀಲಿ ಇಡೋಕ್ಕೆ ಅಂತ ತೊಗೊಂಡೋಗ್ತಿದ್ದಾರೆ. ಅಂದರೆ ನಿನ್ನೆ ಸೋಮವಾರದ್ದು ಸ್ವಲ್ಪ ಬ್ಯಾಲೆನ್ಸ್ ಇದ್ದಿದ್ದು ಮತ್ತು ಇನ್ನೂ ಬುಕ್ ಆಗಿರೋಂತಹ ಗಿಡಗಳು ಅದೆಲ್ಲನೂ ಇವತ್ತು ಪ್ಯಾಕಿಂಗ್ ಮಾಡಿದ್ದೀವಿ. ಇನ್ನು ಇದು ಕನಕಾಂಬರ ಗಿಡದ ಅವಸ್ಥೆ ನೋಡಿ ಯಾವ ರೀತಿ ಆಗಿದೆ ಅಂತ. ಇದು ತೆನೆ ಎಲ್ಲ ಈ ಥರ ಆಗಿರುತ್ತಲ್ಲ, ಇದನ್ನು ಬಿಡಬಾರ್ದು, ಅವಾಗವಾಗೆ ಕಟ್ ಮಾಡಿ ತೆಗಿಬೇಕು, ಇಲ್ಲಾಂದರೆ ಅದು ಹೂವು ಬರೋದಿಲ್ಲ ಹೆಚ್ಚಾಗಿ. ನಾವು ಹಾಕಿದಂತಹ ಗೊಬ್ಬರ ಎಲ್ಲನೂ ಅದು ತೆನೆ ರೆಡಿಯಾಗೋದಕ್ಕೇ ಅದು ಗೊಬ್ಬರ ಎಲ್ಲ ತಿಂದುಬಿಡುತ್ತೆ. ಹಂಗಾಗಿ ಗಿಡಗಳು ಹೆಲ್ದಿಯಾಗಿ ಬರೋದಿಲ್ಲ. ಕನಕಾಂಬರ ಗಿಡದಲ್ಲಿ ಹೂವೆಲ್ಲ ಬಿಟ್ಟಾದ್ಮೇಲೆ ಆ ತೆನೆ ಉಳಿಯುತ್ತಲ್ಲ, ಅದನ್ನೆಲ್ಲ ಕಟ್ ಮಾಡಿ ತೆಗೆದುಬಿಡಿ. ನಾನು ಅಲ್ಲಿ ಕೆಲಸ ಮಾಡ್ತಾ ಇದ್ರೆ ಜಾನಿ ನೋಡಿ, ನಾನು ಒಂದು ಸೆಕೆಂಡ್ ಏನಾನ ಕಾಣಿಸಿಲ್ಲ ಅಂದರೆ ಈ ಥರ ಹುಡ್ಕೊಂಡು ಬರ್ತಾನೆ ಅವನು. ಫೋನ್ ಕೈಗೆ ತಗೊಂಡಿದ್ದ ತಕ್ಷಣನೇ ಅಲ್ಲೇ ನಿಂತ್ಕೊಂಡ್ಬಿಟ್ಟವನೇ ನೋಡಿ. ಬಾರವಾ ತಿಕ್ಲಾ ಹೆಂಗೆ ನಿಂತವ್ ನೋಡಿ. ಏನು ಕೆಲಸ ಮಾಡೋಣ, ಹೋಗಿಲ್ಲಿ ಕೆಲಸವ ಜನಪ್ಪ, ಕೆಲಸ ಮಾಡೋಣ ಹೋಗು ಜನೋ ನೋಡಿ. ಗಾರ್ಡನಲ್ಲಿ ನಾನು ಅಲ್ಲಿ ಕುತ್ಕೊಂಡು ಕೆಲಸ ಮಾಡ್ಬೇಕಾರೆ ಜಾನಿ ನೋಡ್ತಾನೆ, ನಾನೇನಾದರೂ ಅವ್ನ ಕಣ್ಣಿಗೆ ಕಾಣಿಸಿಲ್ಲ ಅಂದರೆ ಇಡೀ ಗಾರ್ಡನ್ನೆಲ್ಲ ಹುಡುಕ್ತಾನೆ. ಇವತ್ತು ಕನಕಾಂಬರ ಬೀಜ ಇಷ್ಟೆಲ್ಲ ಬೀಜಗಳು ಸಿಕ್ಕಿದೆ. ಅವಾಗವಾಗ ಈ ಥರ ತೆನೆ ಎಲ್ಲ ಕಟ್ ಮಾಡಿ ತೆಗೆದ್ರೆ ನಿಮಗೆ ಕನಕಾಂಬರ ಗಿಡದಲ್ಲಿ ಹೆಚ್ಚು ಹೂವೆಲ್ಲ ಸಿಗುತ್ತೆ. ಇನ್ನೂ ಸ್ವಲ್ಪ ನೋಡಿ, ಇದು ಮರ್ಗ ಬೇಗನೆ ಬೆಳ್ಕೊಂಬಿಡುತ್ತೆ. ಇದು ನೋಡಿ, ಮೊನ್ನೆ ನಾನು ಅದು ಟ್ರಿಮ್ ಮಾಡಿದ್ದೆ, ಅದೇನು ವಿಡಿಯೋ ಹಾಕಿರಲಿಲ್ಲ ನೋಡಿ. ಇಷ್ಟು ಚೆನ್ನಾಗಿ ಬೆಳೆದಿತ್ತು, ಮತ್ತು ಇವಾಗ ಅದರಲ್ಲಿ ಚೆನ್ನಾಗಿ ಬೆಳೆದು ಅದರಲ್ಲಿ ಸೀಡ್ಸು ಸಹ ರೆಡಿ ಆಗ್ತಾ ಇದೆ. ಅದು ಅಷ್ಟೊಂದು ಸೀಡ್ಸ್ ರೆಡಿ ಆಗೋ ತನಕ ಬಿಡಬಾರ್ದು, ಕಟ್ ಮಾಡ್ತಾ ಇರಬೇಕು. ಇದು ಕಟ್ ಮಾಡ್ದಂಗೆಲ್ಲ ಚಿಗುರು ಬರ್ತಾನೆ ಇರುತ್ತೆ ನೋಡಿ. ಇದು ಕಟ್ ಮಾಡಿದ್ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದು ನೋಡಿ ಅದರಲ್ಲಿ ಹೂವು ಮತ್ತು ಅದು ಬೀಜಗಳೆಲ್ಲ ಶುರುವಾಗ್ತಾ ಇದೆ. ಹಂಗಾಗಿ ನಾನು ಇವತ್ತು ಇದೆಲ್ಲನೂ ಟ್ರಿಮ್ ಮಾಡ್ತಿದ್ದೀನಿ. ಇದು ಟ್ರಿಮ್ ಮಾಡ್ದಂಗೆಲ್ಲ ನಿಮಗೆ ಅದು ಚಿಗುರು ಬರ್ತಾನೆ ಇರುತ್ತೆ ನೋಡಿ. ಇಷ್ಟು ಟ್ರಿಮ್ ಮಾಡಿದ್ದೀನಿ ನಾನು. ಇದನ್ನು ನೀವು ಮಾಲೆ ಥರ ಮಾಡಿ ಫೋಟೋಗೂ ಸಹ ನೀವು ಹಾಕ್ಬೋದು. ತುಂಬ ಸ್ಮೆಲ್ ಇರುತ್ತೆ ಇದು ಮರ್ಗ. ಅವನ ಆಗಿರ್ಬೋದು, ಮರ್ಗ ಆಗಿರ್ಬೋದು, ಪನ್ನೀರ್ ಪತ್ರೆ ಆಗಿರ್ಬೋದು, ಇದೆಲ್ಲ ಸ್ಮೆಲ್ ಇರುತ್ತೆ. ಇದೆಲ್ಲನೂ ನಾವು ಪೂಜೆಗೂ ಸಹ ಬಳಸ್ಬೋದು. ಇದು ಮಳ್ಳೆ ಹೂವಿನ ಗಿಡ, ಇದನ್ನು ನಾನು ಟ್ರಿಮ್ ಮಾಡಿದ್ದು ವಿಡಿಯೋ ಹಾಕಿದ್ದೀನಿ. ನಾನು ಹಾರ್ಡ್ ಪ್ರೂನಿಂಗ್ ಮಾಡಿದ್ದೆ. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಆ ಚಿಗುರು ಬಂದಾಗಲೂ ನೋಡಿ ಈ ತುದಿನ ಚೂಟ್ಬಿಟ್ರೆ ಮತ್ತು ಅದ್ರ ಪಕ್ಕದಲ್ಲಿ ಇನ್ನೂ ಬ್ರ್ಯಾಂಚ್ಗಳು ಹೆಚ್ಚು ಬರುತ್ತೆ, ನಿಮಗೆ ಹೆಚ್ಚು ಹೂವು ಸಹ ಸಿಗುತ್ತೆ. ಅಂದರೆ ನನಗೆ ವಿಡಿಯೋ ಮಾಡೋದು ಸ್ವಲ್ಪ ಲೇಟಾಗಿ ಹೋಗಿತ್ತು, ನೈಟ್ ವಿಡಿಯೋ ಮಾಡಿರೋದು ಅದು, ಹಾಗಾಗಿ ನಿಮಗೆ ಆ ಥರ ಕಾಣಿಸ್ತಿದೆ. ಇನ್ನು ಇದು ಮಲ್ಲಿಗೆ ಗಿಡದಲ್ಲಿ ಅಂತೂ ಇದು 3ನೇ ಸತಿ ಹೂ ಬಿಡ್ತಾ ಇರೋದು. 3ನೇ ಸತಿ ಹೂ ಬಿಡೋದಕ್ಕೆ ನಾವು ಯಾವ ಲಿಕ್ವಿಡ್ನ ಹಾಕಬೇಕು ಅಂತಲೂ ನಾನು ಒಂದು ವಿಡಿಯೋ ಹಾಕಿದ್ದೀನಿ. ನೋಡಿಲ್ಲ ಅಂದರೆ ನೀವು ಆ ವಿಡಿಯೋನ ಚೆಕ್ ಮಾಡ್ಬೋದು. ನಾನು ಆ ಲಿಕ್ವಿಡ್ನ ಕೊಟ್ಟು ಮತ್ತು ಈ ಗಿಡ ಎಲ್ಲ ಟ್ರಿಮ್ ಮಾಡಿದ ಮೇಲೆ ನೋಡಿ ಇವಾಗ ಎಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಯಾವುದೇ ಒಂದು ಗಿಡಗಳಿಗಾದರೂ ಅಷ್ಟೇ ಕಾಲಕ್ಕೆ ನಾವು ಪ್ರೂನ್ ಮಾಡ್ತಾ ಇರಬೇಕು, ಮತ್ತು ಅದಕ್ಕೆ ಯಾವ ಗೊಬ್ಬರನ ಕೊಟ್ಟರೆ ಒಳ್ಳೆಯದು ಅಂತ ನಾನು ವಿಡಿಯೋನೂ ಹಾಕಿದ್ದೀನಿ. ನೋಡಿಲ್ಲ ಅಂದವರು ಆ ವಿಡಿಯೋನ ಚೆಕ್ ಮಾಡಿ ನೋಡಿ. ಕೆಲವ್ರು ಹೇಳ್ತೀರಾ ನಮ್ಮ ಮಲ್ಲಿಗೆ ಗಿಡದಲ್ಲಿ ಹೂವೇ ಬರೋದಿಲ್ಲ ಅಂತೀರಾ. ನೋಡಿ ನಾನು ಅದು ಲಿಕ್ವಿಡ್ನ ಕೊಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಚಿಗುರು ಬಂದು ಅದರಲ್ಲಿ ಮೊಗ್ಗು ಸಹ ಸ್ಟಾರ್ಟ್ ಆಗಿದೆ, ಹೂವು ಸಹ ಬಿಡ್ತಾ ಇದೆ.
ಗಿಡಗಳು ಅಂತ ಇದ್ಮೇಲೆ ಅದರಲ್ಲಿ ಹಣ್ಣೆಲೆ ಆಗೋಗೋದು ಮತ್ತು ಎಲೆಗಳು ಒಣಗೋಗೋದು ಇದೆಲ್ಲ ಸಾಮಾನ್ಯ. ಅದರಲ್ಲೂ ಹಣ್ಣೆಲೆ ಇರೋದೇ ಇಲ್ಲ ಗಿಡದಲ್ಲಿ ಅಂತ ಹೇಳೋಕ್ಕೆ ಆಗೋದಿಲ್ಲ. ಕೆಲವೊಂದೊಂದು ಸತಿ ನೀರು ಹಾಕಿಲ್ಲ ಅಂದರೂ ಹಣ್ಣೆಲೆ ಬೀಳುತ್ತೆ, ಕೆಲವೊಂದು ಸತಿ ನೀರು ಜಾಸ್ತಿ ಆದ್ರೂ ಹಣ್ಣೆಲೆ ಬೀಳುತ್ತೆ. ಈಗ ನಮ್ಮ ಗಾರ್ಡನಲ್ಲಿ ಗಿಡದಲ್ಲಿ ಹಣ್ಣೆಲೆ ಇರೋದೇ ಇಲ್ಲ ಅಂತ ಹೇಳೋಕ್ಕೆ ಚಾನ್ಸ್ ಇಲ್ಲ. ಯಾಕೆಂದರೆ ಗಿಡ ಅಂತ ಇದ್ಮೇಲೆ ಹಣ್ಣೆಲೆ ಇದೆಲ್ಲ ಸಹಜನೇ. ಇಷ್ಟೊಂದು ಚಿಗುರೆಲ್ಲ ಬಂದಿರೋದನ್ನು ನೋಡಿ ನನಗೇ ತುಂಬ ಖುಷಿಯಾಯಿತು. ಅಷ್ಟು ಚೆನ್ನಾಗಿ ಚಿಗುರೆಲ್ಲ ಬಂದಿದೆ. ಯಾವುದೇ ಒಂದು ಗಿಡಗಳಾದರೂ ಅಷ್ಟೇ ನಾವು ಕೇರ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನಾವು ಹೆಚ್ಚು ಕೇರ್ ಮಾಡಿದ್ರೆ ನಮಗೆ ಅದರಿಂದ ಹೆಚ್ಚು ಫಲನೂ ಸಹ ಸಿಗುತ್ತೆ. ನಾನು ಅಲ್ಲಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಜಾನಿ ಅಲ್ಲಿ ಹಠ ಮಾಡ್ತಾ ಇದ್ದ. ನಾನು ರೇಗದೆ ಅವನಿಗೆ ನೋಡಿ ಅಲ್ಲಿ ಹೋಗಿ ಮಲ್ಕೊಂಡಿದ್ದಾನೆ. ಅಲ್ಲಿ ಬಂದು ನನ್ನ ಹತ್ರನೇ ಮಲ್ಕೊಳ್ಳೋನು. ಅಲ್ಲಿ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿರ್ಲಿಲ್ಲ. ನಾನು ಬೈದಿದ್ದಕ್ಕೆ ನೋಡಿ ಮುನ್ಸ್ಕೊಬಂದು ಅಲ್ಲಿ ಮಲ್ಕೊಂಡಿದ್ದಾನೆ ಗಿಡಗಳ ಮಧ್ಯೆ. ಇನ್ನೂ ಸ್ವಲ್ಪ ಇಲ್ಲಿ ಸೇವಂತಿಗೆ ಗಿಡಗಳೆಲ್ಲ ಇತ್ತು, ಒಂದೇ ಗುಂಪಾಗಿತ್ತು. ಅದೆಲ್ಲ ತೆಗೆದು ಇವತ್ತು ನೋಡಿ ಅದೆಲ್ಲ ಫುಲ್ಲು ದೊಡ್ಡದಾಗಿ ಬೆಳೆದು ಮಲ್ಕೊಂಡು ಆಗ್ಬಿಟ್ಟಿತ್ತು. ಅದೆಲ್ಲ ತೆಗೆದು ಒಂದು ದಾರ ಎಲ್ಲ ಹಾಕಿ ಕಟ್ಟಿದ್ದೀನಿ. ಮತ್ತು ಇನ್ನು ಸ್ವಲ್ಪ ಇದು ಡೇರೆ ಗಿಡನೂ ಸಹ ಅದನ್ನು ಕ್ಲೀನ್ ಮಾಡಬೇಕು. ನೋಡಿ ಅದು ಎಲೆ ಎಲ್ಲ ಒಣಗೋಗಿರೋದೆಲ್ಲ ತೆಗೆದು ಅದಕ್ಕೂ ಒಂದು ದಾರ ಎಲ್ಲನೂ ಹಾಕಿ ಕಟ್ಟಿದ್ದೀನಿ. ಇದರಲ್ಲಿ ಮೊಗ್ಗುಗಳು ಸ್ಟಾರ್ಟ್ ಆಗಿದೆ, ಹೂವು ಸ್ವಲ್ಪ ಸ್ವಲ್ಪ ಅರಳ್ತಾ ಇದೆ. ಗಿಡಗಳು ಎಲ್ಲ ಖಾಲಿ ಆದವು, ಇನ್ನೊಂದು 2 ಗಿಡ ಮಾತ್ರ ಇದೆ. ನೋಡಿ ಈ ಥರ ಹಣ್ಣೆಲೆ ಆಗಿರೋದನ್ನೆಲ್ಲ ತೆಗೆದಾಕ್ಬಿಟ್ಟು ನಾನು ಅದಕ್ಕೆಲ್ಲ ದಾರ ಕಟ್ಟಿದ್ದೀನಿ. ನೋಡಿ ಮೊಗ್ಗುಗಳೆಲ್ಲ ಎಷ್ಟು ಚೆನ್ನಾಗಿ ಮೊಗ್ಗೆಲ್ಲ ಬಿಟ್ಟಿದೆ. ಕೆಲವ್ರು ಹೇಳ್ತಾರೆ ಡೇರೆ ಗಿಡ ವರ್ಷ ಇಡೀ ಹೂ ಬಿಡುತ್ತೆ ಅಂತ. ಅದೆಲ್ಲ ಸುಳ್ಳು. ವರ್ಷ ಇಡೀ ಹೂ ಸಿಗೋದಿಲ್ಲ ಇದರಲ್ಲಿ. ವರ್ಷಕ್ಕೆ ಒಂದೇ ಸತಿ ಹೂ ಮಾತ್ರ ಬಿಡೋದು ಇದು. ಇಂಥದ್ದೇ ವೆರೈಟಿ ಆದ್ರೂ ವರ್ಷ ಇಡೀ ಹೂ ಸಿಗೋದಿಲ್ಲ ಇದರಲ್ಲಿ. ಬೇರೆ ಹೂಕ್ಕೆ ಅಂತಲೇ ಅದೇ ಒಂದು ಸೀಸನ್ ಇರುತ್ತೆ. ಆ ಸೀಸನ್ ಬಂದಾಗ ಮಾತ್ರನೇ ಇದರಲ್ಲಿ ಹೂವು ಬಿಡೋ ಅಂಥದ್ದು. ಈ ವರ್ಷ ಇಡೀ ನಮಗೆ ಹೂವು ಬಿಡೋ ಅಂಥ ಗಿಡ ಅಂದರೆ ಈ ದಾಸವಾಳ ಈ ಥರ ಗಿಡಗಳು ಮಾತ್ರ ನಮಗೆ ವರ್ಷ ಇಡೀ ಹೂವು ಸಿಗುತ್ತೆ. ಇದು ಡೇರೆ ಗಿಡ ಎಲ್ಲ ವರ್ಷ ಇಡೀ ಹೂವು ಸಿಗೋದಿಲ್ಲ, ಸೀಸನಲ್ಲಿ ಮಾತ್ರ ನಮಗೆ ಹೂವು ಸಿಗುತ್ತೆ. ಅದರಲ್ಲೂ ನೋಡಿ ಎಷ್ಟೊಂದು ಅದು ಬುಷಿಯಾಗೂ ಇದೆ, ಮತ್ತು ಅದರಲ್ಲಿ ಸಸಿಗಳೆಲ್ಲ ಎಷ್ಟೊಂದು ಸಸಿ ಬಂದಿದೆ. ಇದರಲ್ಲಿ ನಿಮಗೆ ಹೂವೆಲ್ಲ ಮುಗಿದೋದ್ಮೇಲೆ ಬಲ್ಪು ಸಹ ಇರುತ್ತೆ, ಅದನ್ನು ನೀವು ಸೇವ್ ಮಾಡಿ ಸಹ ಇಟ್ಕೋಬೋದು. ನೋಡಿ ಅದು ಡೇರೆ ಗಿಡ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇಷ್ಟೆಲ್ಲ ಕಸ ಸಿಕ್ಕಿದೆ. ನೋಡಿ ಅದೆಲ್ಲ ಕ್ಲೀನ್ ಮಾಡಿ ನಾನು ಒಂದು ಕಡೆಗೆ ಜೋಡಿಸಿ ಎತ್ತಿಟ್ಟಿದ್ದೀನಿ. ಇನ್ನು ಇದು ಬ್ರಹ್ಮಕಮಲ ನೋಡಿ, ಇದು 2ನೇ ಸತಿ ಮೊಗ್ಗಾಗ್ತಾ ಇದೆ. ಅಂದರೆ ಇವಾಗ ನಾನು ತೊಗೊಂಬಂದು ಈ ಕಡೆ ಮೆಟ್ಲು ಕಡೆ ಇಟ್ಟಿದ್ದೀನಿ. ಅಂದರೆ ಕೊಳಾಯಿ ಇದೆಯಲ್ಲ, ಆ ಕೊಳಾಯಿ ಕಡೆ ಇಟ್ಟಿದ್ದೀನಿ. ಅಂದರೆ ನಾವು ಗಾರ್ಡನ್ಗೆ ಹೋಗಿದ ತಕ್ಷಣವೇ ಗೊತ್ತಾಗುತ್ತೆ ಇದು. ಆವಾಗ ಅಂದರೆ ನನಗೆ ಗೊತ್ತಿಲ್ದಂಗೆ ಹೂವು ಅರಳಿತ್ತು, ತುಂಬಾ ಬೇಜಾರಾಯಿತು. ಹಾಗಾಗಿ ಈ ಸರಿ ಈ ಕಡೆ ತೊಗೊಂಬಂದು ಇಟ್ಟಿದ್ದೀನಿ ಮೆಟ್ಲು ಕಡೆ. ಇದಕ್ಕೆ ಸ್ವಲ್ಪ ಅದು ಮಣ್ಣೆಲ್ಲ ಲೂಸ್ ಮಾಡಿ ನಾನು ಒಂದು ಸ್ವಲ್ಪ ಗೊಬ್ಬರನೂ ಕೊಟ್ಟಿದ್ದೆ. ಅದು ಯಾವ ಗೊಬ್ಬರ ಕೊಟ್ಟಿದ್ದೆ ಅಂತಲೂ ವೀಡಿಯೋದಲ್ಲಿ ಹಾಕಿದ್ದೀನಿ, ಚೆಕ್ ಮಾಡಿ. ಆ ಗೊಬ್ಬರ ಕೊಟ್ಟ ಮೇಲೆ ನೋಡಿ ಎಷ್ಟು ಚೆನ್ನಾಗಿ ಮೊಗ್ಗುಗಳೆಲ್ಲ ಸ್ಟಾರ್ಟ್ ಆಗ್ತಾ ಇದ್ದಾವೆ ಇವಾಗ. ಅದರಲ್ಲೂ ಇವಾಗ ಸೀಸನ್ ಅಲ್ವಂತೆ, ಇದು ಬ್ರಹ್ಮಕಮಲ ಹೂ ಬಿಡ್ತಾ ಇರೋದು ಸೀಸನ್ ಅಲ್ವಂತೆ. ನನ್ನ ಗಾರ್ಡನಲ್ಲಿ ಹೂ ಬಿಡ್ತಿದೆ, ತುಂಬಾ ಖುಷಿಯಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಧನ್ಯವಾದಗಳು.